ಅಣ್ಣ ನೀವು ಆರ್ಡರ್. ಆ ಪಾಪು ಯಾರ್ದು? ನನ್ನ ಮಗ ಅಣ್ಣ. ಆ ಸಣ್ಣ ಹುಡುಗನ ಕರ್ಕೊಂಡು ಡೆಲಿವರಿ ಮಾಡಕ್ ಹೋಗ್ತಾ ಇದೆಯಾ? ಅವಸರ ಅಂತದಣ್ಣ. ಅದೆಂತ ಟೈಮ್ ಇದ್ರು ಈ ಬಿಸಿಲಲ್ಲಿ ಆ ಪಾಪುನ್ ಕರ್ಕೊಂಡು ಡೆಲಿವರಿ ಮಾಡಕ್ ಹೋಗ್ತಾ ಇದೀರಾ? ಇವ್ನು ಹುಟ್ಟೋಕ್ಕೂ ಮುಂಚೆ ಇವ್ರ ಅಮ್ಮ ನನ್ನ ಹತ್ರ ಹೇಳಿದ್ದಾಳೆ. ಏನ್ರಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಹಾ ಹೇಳು. ಟೀಚಿಂಗ್ ಕೋರ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀವು ಒಬ್ಬರೇ ದುಡಿತಿದ್ದೀರಾ, ನಿಮ್ಮ ಜೊತೆ ಸೇರಿ ನಾನು ದುಡಿದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ. ಸ್ವಲ್ಪ ದಿನದಲ್ಲೇ ಇವನು ಕೂಡ ಹೊರಗಡೆ ಬರ್ತಾನೆ, ಆವಾಗ ಖರ್ಚು ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಹಾ ಸರಿ ಬಿಡು, ಮಾಡು. ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಒಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಇದೆ? ಆ ಕೋರ್ಸ್ ಮಾಡಬೇಕಂದ್ರೆ 1 ಲಕ್ಷ ಕಟ್ಟಬೇಕು ರೀ. ಅದಕ್ಕೇನು ಪರವಾಗಿಲ್ಲ, ನೀನು ಅಪ್ಲಿಕೇಶನ್ ಹಾಕು, ದುಡ್ಡು ನಾನು ಹೆಂಗೋ ಒಂದು ಅರೇಂಜ್ ಮಾಡ್ತೀನಿ. ಆ ಟೈಮಲ್ಲಿ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಅದಕ್ಕೆ ನನ್ನ ಬೈಕ್ ಮಾರಿಬಿಟ್ಟೆ. ಆಕಿಗೆ ಜಾಬ್ ಬಂದ ಮೇಲೆ ಎಲ್ಲ ಸೆಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಮತ್ತೆ ಜಾಬ್ ಬಂತಾ? ಆದರೆ ಆದ್ರೆ